ನಮಗೂ ಅವ್ರಿಗೂ ಆತ್ಮೀಯತೆ, ಪ್ರೀತಿ, ಬಾಂಧವ್ಯ ಎಲ್ಲವೂ ಕೂಡ ಇತ್ತು. ಅವರು ನಮ್ಮ ಮಹಾಮಂಡಲದ ಅಧ್ಯಕ್ಷನಾಗಿ ದಳದಲ್ಲಿದ್ದರೂ ಕೂಡ ಮುಂದುವರಿಸಲಿಕ್ಕೆ ಯಾರೇ ಕಾಂಗ್ರೆಸ್ ವಿರೋಧ ಮಾಡಿದ್ರು ಕೂಡ ಮಾಡಿದ್ರು. ಜಿಲ್ಲಾ ಪಂಚಾಯತಿಲಿ ನಮ್ಮದು ಈಕ್ವಲ್ ಇದ್ದಾಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಿದ್ರು ಕೂಡ ಬಿಡಲಿಲ್ಲ, ಅವರು ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರು. ಅದೇ ರೀತಿ ರಾಜ್ಯದಾದ್ಯಂತ ಅವರು ಮುಖ್ಯಮಂತ್ರಿಯಾಗಿ, ಕೇಂದ್ರದ ಮಂತ್ರಿಗಳಾಗಿ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕನಾಗಿ ಅತ್ಯಂತ ಪ್ರೀತಿಯಿಂದ ಒಂದು ನಿಮ್ಮ ನಿವೇಶನ ತಗೊಳ್ಳಿ ಅಂತೇಳಿ ಅವರೇ ನನಗೆ ಒಂದು ನಿವೇಶನ ಕೂಡ ಬೆಂಗಳೂರಲ್ಲಿ ಕೊಟ್ಟರು. ಅಗಾಧ ಪ್ರೀತಿ ಭಾಳಷ್ಟಿದೆ. ಅವ್ರ ಆತ್ಮೀಯರ ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಆ ಧೈರ್ಯ, ಆ ಭಗವಂತ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಅವ್ರ ಅಭಿಮಾನಿಗಳಿಗೆ, ಅವ್ರ ಕುಟುಂಬಕ್ಕೆ ಆ ಚಾಮುಂಡೇಶ್ವರಿ ಆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನಮ್ಮ ಕರ್ನಾಟಕದ ಒಬ್ಬ ಶ್ರೇಷ್ಠ ರಾಜಕಾರಣಿ ಶ್ರೀಯುತ ಎಸ್.ಎಂ. ಕೃಷ್ಣಾಜಿ ಅವರು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ವಯೋಸಹಜ ದಿನಗಳಿಂದಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅಂತಾದರೂ ಕೂಡ ಅವರ ಅನುಭವಗಳು ಮತ್ತು ಅವರು ಮಾಡಿದಂಥ ಕಾರ್ಯಗಳು ಇವತ್ತಿಗೂ ಕೂಡ ನೆನಪು ಮಾಡ್ಕೊಳ್ತಕ್ಕಂಥವು. ಅವರಂಥ ಒಬ್ಬ ಮೇಧಾವಿ, ಒಂದು ಸಂಯಮ, ಒಂದು ತಾಳ್ಮೆ ಇಟ್ಕೊಂಡು ತಮ್ಮ ಒಂದು ಪಾಂಡಿತ್ಯವನ್ನು ರಾಜಕಾರಣಕ್ಕೆ ಬಳಸ್ಕೊಂಡು ಜನರ ಸೇವೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಸಹೃದಯ ಪ್ರೀತಿಯನ್ನು ವಿಶಾಲವಾಗಿ ದೇಶ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಜನಗಳ ಸಂಪರ್ಕದೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಅವರ ವಿದ್ಯೆಯೂ ಸಹ ಬಹಳಷ್ಟು ಉಪನ್ಯಾಸಕರ ಕೆಲಸ ಮಾಡಿದರು ಅವರು. ಸೊ ಅವರು ಫಾರಿನಲ್ಲಿ ಓದ್ಕೊಂಬಂದು ಇಲ್ಲಿ ಕನ್ನಡದ ಮಕ್ಕಳಿಗೆ ಉಪನ್ಯಾಸವನ್ನು ಮಾಡಿ ಅನೇಕ ಜನ ಮಕ್ಕಳು ಅವರಿಂದ ಕಲ್ತಿದ್ದಾರೆ. ಅವರೆಲ್ಲ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ. ನಮ್ಮಂಥವರು ಸಹ ಅವರು ಅಧ್ಯಕ್ಷರಾಗಿದ್ದಾಗ, ಕಾಂಗ್ರೆಸ್ ಪಕ್ಷದ ಆಗಿದ್ದಾಗ ನಮಗೆಲ್ರಿಗೂ ಪದವಿಗಳ ಒಂದು ಸ್ಥಾನಗಳನ್ನು ಕೊಟ್ಟು ನಮಗೆಲ್ಲ ದುಡಿಯೋಕ್ಕೆ ಹಚ್ಚಿ ನಮ್ಮ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಿ ನಮ್ಮಿಂದ ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡಿ ಮಾರ್ಗದರ್ಶನ ಮಾಡಿ ಕಡೆಗೆ ನನ್ನಂಥವಳನ್ನ ಒಬ್ಬ MLC ಕೂಡ ಮಾಡಿದರು. ನನ್ನಂಥವಳ ಉದಾಹರಣೆ ಒಂದಾದರೆ ಈ ರೀತಿಯಾಗಿ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ. ಅವರಿಂದ ಉಪಯೋಗ ಪಡ್ಕೊಂಡಿರೋರು, ಅವರಿಂದ ಸ್ಥಾನಮಾನಗಳನ್ನು ಪಡ್ಕೊಂಡಿರೋರು, ಹೀಗೆಲ್ಲ. ಇವತ್ತು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಬಂಗಾರಪ್ಪವರಾಗಲಿ ಅಥವಾ ಎಸ್.ಎಂ. ಕೃಷ್ಣಾರಾವ್, ಸಿದ್ದರಾಮಯ್ಯರು, ಖರ್ಗೆಯವರು, ಯಾಕೆ ನಾವು ಇದನ್ನೆಲ್ಲ ನೆನೆಸ್ಕೋತೀವಿ ಅಂದರೆ, ನಾವು ಈ ರೀತಿ ಒಂದು ಹೆಜ್ಜೆಗಳನ್ನ ಇಟ್ಕೊಂಡು ಬರಬೇಕಾದ್ರೆ ಪ್ರತಿಯೊಬ್ಬರೂ ಸಹಕಾರ ಇದೆ. ಅದರಲ್ಲೂ ಎಸ್.ಎಂ. ಕೃಷ್ಣಾಜಿ ಮೊಟ್ಟ ಮೊದಲನೇದಾಗಿ ನನ್ನ ರಾಜಕೀಯದ ಅಧಿಕಾರದ ಅವಕಾಶವನ್ನು ಕೊಟ್ಟು MLC ಮಾಡಿ ಜನಸೇವೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟದ್ದು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೋತೀನಿ. ಮತ್ತು ಅವರು ಬಹುಶಃ ಅವರಷ್ಟು ಅನೇಕ ಸ್ಥಾನಗಳನ್ನು, ಹುದ್ದೆಗಳನ್ನು ಅಲಂಕರಿಸಿದವರು ಬಹಳ ಕಡಿಮೆ ಅಂತ ಅನಿಸುತ್ತೆ. ಬಿಕಾಸ್ MLA ಆಗಿದೆ, MLC ಆಗಿ, ರಾಜ್ಯಸಭೆಗೆ ಹೋಗಿ, MP ಆಗಿ, ಕೇಂದ್ರ ಮಂತ್ರಿಗಳಾಗಿ, ಕೊನೆಗೆ ನಮ್ಮ ರಾಜ್ಯದ ಮಂತ್ರಿಗಳಾಗಿ, ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಈ ದೇಶದ ಇನ್ನು ಕೆಲವು ಹುದ್ದೆಗಳು ಮಾತ್ರ. ಯಾವುದು ಅದೇ ವಿದೇಶಾಂಗ ಸಚಿವರು, ವಾಣಿಜ್ಯ ಕೈಗಾರಿಕಾ ಸಚಿವರು, ಹೀಗೆ ಬಹುಶಃ ಅವರು ಹೋಗದೇ ಇದ್ದಂಥ ಸ್ಥಾನಗಳಾದಂಥ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಈ ಥರದ ಕೆಲವು ಸ್ಥಾನಗಳನ್ನು ಬಿಟ್ಟರೆ ಇನ್ನೆಲ್ಲ ಸ್ಥಾನಗಳನ್ನು ಅಲಂಕಾರ ಮಾಡೋದು ನಮಗೆ ಸಂತೋಷದ ಸಂಗತಿನೇ. ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗ ನಮ್ಮ ಮಣ್ಣಿನ ಮಗ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ದೊಡ್ಡ ಹುದ್ದೆಗಳನ್ನು ಹೊಂದಿದ್ರಲ್ಲ ಅಂತ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಅವರು ಬಿಟ್ಟು ಹೋಗಿರ್ತಕ್ಕಂಥ ಅವರ ಅನುಭವಗಳು, ಅವರ ಗುಣಧರ್ಮಗಳು, ಅವರ ನಡತೆ ಇವೆಲ್ಲವೂ ಕೂಡ ನಮಗೆ ಮಾದರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಇದನ್ನು ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ನಾನಾದರೂ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಮನ್ನು ಅಗಲಿದ್ದಾರೆ. ನಾಡು ಕಂಡಂಥ ಅಪ್ರತಿಮ ರಾಜಕೀಯ ಸಂಸ್ಕಾರವಿದ್ದಂಥ, ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರಾದಂಥ ರಾಜಕೀಯ ಮುತ್ಸದ್ದಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾನು ಕೂಡ ಅವರ ಮಂತ್ರಿಮಂಡಲದಲ್ಲಿ ಶಿಕ್ಷಣ ಸಚಿವ, ಸಹಕಾರ ಸಚಿವನ ಕೆಲಸ. ಹಾಗಾಗಿ ನಾವು ರಾಜಕಾರಣಿ ಅನ್ನೋಕ್ಕಾಗಲ್ಲ, ಅವರೊಬ್ಬ ಸಾಂಸ್ಕೃತಿಕ ನಾಯಕ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ
ಅವ್ರ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತಂತೇಳಿ ದೇವಿನ ಪ್ರಾರ್ಥನೆ ಮಾಡ್ತೀನಿ. ಹೇಗಿತ್ತು ಸರ್ ನಿಮ್ಮ ಅವರ ಒಡನಾಟ? ಅಯ್ಯೋ ಭಾಳ ದೊಡ್ಡ ಒಡನಾಟ. ಒಂದಿಷ್ಟು ನೆನಪು ಮಾಡ್ಕೋಬೋದಾ ಸರ್? ಬೇಕಾಷ್ಟಿದಾವೆ ನೆನಪುಗಳು. ಹಾಂ ಅಲ್ಲ ನಿಜನಾ. ಈಗ ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು. ಬಿಸಿ ಊಟ ಮಕ್ಕಳಿಗೆ ಇವತ್ತು 84 ಲಕ್ಷ ಜನ ಮಕ್ಕಳು ಊಟ ಮಾಡ್ತಾರೆ. ಕೃಷ್ಣ ಅವ್ರ ಕೊಡುಗೆ. ನಾನು ಎಜುಕೇಷನ್ ಮಿನಿಸ್ಟರ್. ಆಮೇಲೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ 3 ಲಕ್ಷ ರೂಪಾಯಿ ತನಕ ಉಚಿತವಾಗಿ ಹಾರ್ಟ್ ಆಪ್ರೇಷನ್, ಕಿಡ್ನಿ ಈ ಥರದ್ದು. ಹಾಗಾಗಿ ಅವರು ಭಾಳಷ್ಟು ಕೆಲಸಗಳನ್ನು ಜವಾಬ್ದಾರಿಯನ್ನು ನಿರ್ವಹಿಸಿ ಹೋಗಿದ್ದಾರೆ. ಅತ್ಯಂತ ದುಃಖಕರವಾದಂಥ ಸನ್ನಿವೇಶ. ಈ ನಾಡಿನ ಒಬ್ಬ ಮುತ್ಸದ್ದಿ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಂಥ ದುಃಖಕರವಾದಂಥ ವಾರ್ತೆಯನ್ನು ಕೇಳಿದ್ದೀವಿ. ಈ ರಾಜ್ಯ ಕಂಡಂಥ ಒಂದು ಅಪರೂಪದ ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವರು. ನನಗೇನು ಅಂದರೆ ವೈಯಕ್ತಿಕವಾಗಿ ತುಂಬ ದೊಡ್ಡ ಗೌರವ. ನನ್ನ ತಾಲೂಕಿನ ಅಳಿಯಂದ್ರವರು ಎಸ್ ಎಂ ಕೃಷ್ಣ ಅವರು, ತೀರ್ಥಹಳ್ಳಿಯ ಕುಡುಮಲ್ಗೆ ಅವರ ಹೆಂಡತಿ ಪ್ರೇಮಕ್ಕ ಅವ್ರ ಮನೆ. ಹಾಗಾಗಿ ನನ್ನನ್ನು ಅತ್ಯಂತ ಪ್ರೀತಿ ಮಾಡ್ತಾಯಿದ್ರು. 99ರಲ್ಲಿ ನಾನು 2ನೇ ಬಾರಿಗೆ ಶಾಸನಸಭೆಗೆ ಬಂದಾಗ ಅವರು ನನ್ನ ಕೆಲಸಗಳನ್ನು ಭಾಳಷ್ಟು ಮಾಡಿಕೊಟ್ಟು ತೀರ್ಥಹಳ್ಳಿ ತಾಲೂಕಿಗೆ ಉಪಕಾರವನ್ನು ಮಾಡಿದ್ದಾರೆ. ಬೇರೆ ಬೇರೆ ಗವರ್ನರ್ ಆಗಿ, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಬಹಳ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಮತ್ತು ಆ ಎಲ್ಲ ಹುದ್ದೆಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಗಳೂರಿನಿಂದ ಹಿಡಿದು ಎಲ್ಲ ಈ ರಾಜ್ಯದ ನೀರಾವರಿ ಯೋಜನೆಗಳನ್ನು ಹಿಡಿದು ಎಲ್ಲವನ್ನೂ ಕೂಡ ಮಾಡಿಕೊಟ್ಟಂಥವ್ರು ಅವರು. ಇವತ್ತು ಆ ನೆನಪು ಬಹುಶಃ ನಾಡಿನಲ್ಲಿ ಚಿರಂತನವಾಗಿರ್ತದಂಥ ಕಾರ್ಯವನ್ನು ಅವರು ಮಾಡಿ ಇಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಎಸ್ ಎಂ ಕೃಷ್ಣ ಅವರ ಒಡನಾಟ ನಾನು ಅವ್ರ ಮನೆಯ ಕುಟುಂಬದ ಸದಸ್ಯನೇ, ಅವರ ಮಗನಾಗಿ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಮಗನ ಥರ ನಮ್ಮನ್ನ ಪ್ರೀತಿಯಿಂದ ನೋಡ್ತಾಯಿದ್ರು ಅವರು. ಅವ್ರ ಮಿಸ್ಸಸ್ಸು ಅಷ್ಟೇ, ಪ್ರೇಮಕ್ಕ ಅವರು ನಮ್ಮನ್ನೆಲ್ಲ ಮಕ್ಕಳ ಥರ ತುಂಬ ಆದರ ಮಾಡಿ ನಮ್ಮನ್ನೆಲ್ಲ ಭಾಳ ಸಹಕಾರ ಮಾಡಿರ್ತಕ್ಕಂಥವ್ರು. ನನ್ನ ಜೀವನದಲ್ಲಿ ಅತ್ಯುತ್ತಮವಾದಂತಹ ಒಂದು ಚರಿಸ್ಮಾಟಿಕ್ ಲೀಡರ್ ಆಗಿರ್ತಕ್ಕಂತಹ ಒಂದು ಎಲ್ಲರನ್ನೂ ಒಳಗೊಂಡಂತಹ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮಾಡ್ತಕ್ಕಂತಹ, ಮಹಿಳೆಯರಿಗೆ ಅವಕಾಶಗಳು ಕೊಟ್ಟಂತಹ, ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ ಮಾಡ್ತಕ್ಕಂತಹ, ಬ್ರ್ಯಾಂಡ್ ಬೆಂಗಳೂರು ಕಟ್ಟಿದಂತಹ, ಮೊಟ್ಟ ಮೊದಲ ಫ್ಲೈಓವರ್ ಕಟ್ಟಿದಂತಹ, ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿದಂತಹ, ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಸಬಲೀಕರಣದ ಕೊಂಡೊಯ್ತಕ್ಕಂತಹ ಮತ್ತು ಇನ್ಕ್ಲೂಸಿವ್ ನೇಚರ್ನ ಮಾಡಿದಂಥ ಯಾರು ಕೆಲಸ ಮಾಡಿದರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂತಹ ಎಸ್ ಎಂ ಕೃಷ್ಣರವರು. ಅವರು ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದಾರೆ, ಕೇಂದ್ರ ಸಚಿವರ ಕೆಲಸ ಮಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಕೆಲಸ ಮಾಡಿದ್ದಾರೆ, ಅವರು ಗವರ್ನರ ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ, ಶಾಸಕರಾಗಿ ಮಾಡಿದ್ದಾರೆ. ಹಲವಾರು ವರ್ಷ ಸುದೀರ್ಘ ಕಾಲದ ಒಂದು 50 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಸಾರ್ಥಕ ಬದುಕನ್ನು ಮಾಡಿರ್ತಕ್ಕಂತಹ, 92 ವರ್ಷಗಳ ಕಾಲ ಅವರ ಜೀವನವನ್ನು ಸಾರ್ಥಕ ಬದುಕಿನಿಂದ ಕೊನೆ ಹಾಡಿರ್ತಕ್ಕಂಥವರು ಮತ್ತು ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ಅತ್ಯುತ್ತಮ ವ್ಯಕ್ತಿತ್ವವನ್ನು ರಾಜಕಾರಣಿಯಲ್ಲಿ ಒಂದು ಒಳ್ಳೆಯ ಸ್ಟೇಟ್ಸ್ಮೆನ್, ಪ್ರತಿಭಾವಂತವಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸನ್ನು ಇವತ್ತು ನಾವು ಕಳ್ಕೊಂಡಿರಬೇಕಾದ್ರೆ ನಿಜವಾಗ್ಲೂ ಕೂಡ ಅದು ಬಹಳ ದುಃಖದ ಸಂಗತಿ. ಮತ್ತು ಅವ್ರ ಕುಟುಂಬದವರಿಗೆ ಆ ಒಂದು ದುಃಖವನ್ನು ಬರೆಸ್ಕೊಳ್ತಕ್ಕಂಥ ಶಕ್ತಿ ದೇವರು ನೀಡಲಿ ಅಂತ ವಿಚಾರ ಹೇಳ್ತೀನಿ. ಯುವಕರಿಗೆ ಮತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಬಹಳ ಅವಕಾಶಗಳನ್ನು ಮಾಡಿಕೊಟ್ಟಂಥ ವ್ಯಕ್ತಿ ಯಾರಾದಿದ್ದರೆ ಎಸ್ ಎಂ ಕೃಷ್ಣ ಅವರು. ಪದ್ಮವಿಭೂಷಣವನ್ನು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ, ರಾಜ್ಯಪಾಲರ ಕೆಲಸ ಮಾಡ್ತಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ITBTಗೆ ಭದ್ರ ಬುನಾದಿಯನ್ನು ಹಾಕ್ತಾರೆ. ಅದು ಕೇವಲ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಅಲ್ಲ, ಅದರಿಂದಾಗಿ ಹಲವಾರು ಯುವಕರಿಗೆ ಉದ್ಯೋಗ ಅವಕಾಶಗಳು ದೊರಕದಂಗೆ ಮಾಡ್ತಾರೆ. ಯಾಕಂದರೆ ದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ನಿರುದ್ಯೋಗ ಸಮಸ್ಯೆ. ಅದಕ್ಕೆ ಪರಿಹಾರ ಕಂಡುಕೊಳ್ತಂಥವ್ರು ಯಾರಾದಿದ್ದರೆ ಅದು ಎಸ್ ಎಂ ಕೃಷ್ಣವರು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರದಲ್ಲಿ ಅವರ ಕೈವಾಡ ಬಹಳ ದೊಡ್ಡದಿರ್ತಕ್ಕಂಥದ್ದು. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಮತ್ತು ಇನ್ಯಾವುದೇ ITBT ಕಂಪ್ನಿಗಳನ್ನು, ವಿದೇಶದ ಬಂಡವಾಳನ ಕರ್ನಾಟಕಕ್ಕೆ ಆಕರ್ಷಣೆ ಮಾಡೋದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರು. ಅದ್ರ ಜೊತೆಗೆ ಅವರ ಪರ್ಸ್ನಾಲಿಟಿ ನೋಡಿ, ಸ್ಪೋರ್ಟ್ಸ್ಗೆ ಟೆನ್ನಿಸ್ ಅಂದರೆ ಅವ್ರು ಬಹಳ ಅಚ್ಚುಮೆಚ್ಚಿನ ಗೇಮ್. ಅವರು ವಾರದಲ್ಲಿ 2-3 ಸಲ ಟೆನ್ನಿಸ್ ಕೋರ್ಟ್ಗೆ ಹೋಗಿ ಟೆನ್ನಿಸ್ ಆಡ್ತಾಯಿದ್ರು. ಲಂಡನ್ಗೆ ಹೋಗಿ ಟೆನ್ನಿಸ್ ಟೂರ್ನಮೆಂಟ್ಗಳನ್ನ ನೋಡ್ತಾಯಿದ್ರು. ಅವರ ಡ್ರೆಸ್ಸಿಂಗ್ ಪರ್ಸ್ನಾಲಿಟಿ ನೋಡಿ, ಒಬ್ಬ ರಾಜಕಾರಣಿ ಯಾವ ರೀತಿ, ಒಬ್ಬ ಬ್ಯಾರಿಸ್ಟರ್ ಇದ್ದ ರೀತಿಯಲ್ಲಿ ಯಾವಾಗಲೂ ಕೂಡ ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ತಕ್ಕಂಥವ್ರು ಮತ್ತು ಸಂವಿಧಾನ ವಿಚಾರದಲ್ಲಿ ಅಪಾರವಾದ ಜ್ಞಾನ ಉಳಿದವರಾಗಿದ್ದರು. ಕಾನೂನು ಕಾಲೇಜುಗಳಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದವರು, ಪ್ರಾಧ್ಯಾಪಕರ ಕೆಲಸ ಮಾಡಿದಂಥವ್ರು.
ಹಲವಾರು ರೀತಿಯಾದಂಥ ಮಜಲುಗಳನ್ನು ಅವರು ನಮ್ಮ ಜೀವನದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು ಮತ್ತು ಅವರ ಛಾಪು ಬಹಳ ದೊಡ್ಡದಿರ್ತಕ್ಕಂಥದ್ದು. ಅವರ ಇತಿಹಾಸ ಅಂತಕ್ಕಂಥದ್ದು ಅವರಿಲ್ಲಾಂದರೂ ಕೂಡ ಅವ್ರು ನಡುಬಂದಾರಿ ಮುಂದಿನ ಪೀಳಿಗೆಯ ಯುವ ನಾಯಕರುಗಳಿಗೆ ಒಂದು ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕರ್ನಾಟಕದ ಹೆಮ್ಮೆಯ ಸುತ್ತುಪುತ್ರ ಭಾರತಾಂಬೆಯ ಮಗ ಯಾರದಿದ್ದರೆ ಅದು ಎಸ್ ಎಂ ಕೃಷ್ಣರವರು. ಇವತ್ತು ದೇಶ ಬಡವಾಗಿದೆ ಅನ್ನೋ ಮಾತನ್ನು ಹೇಳ್ತೀನಿ, ಅವ್ರನ್ನ ಕಳ್ಕೊಂಡು. ಹಾಗಾಗಿ ನಾವೆಲ್ಲರೂ ಸೇರಿ ಅವ್ರನ್ನ ಆದರ್ಶವಾಗಿ ನಾವು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಬಯಸ್ತೀವಿ. ನಮ್ಮ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾಗಿದ್ದರು, ಬಹಳ ಮುತ್ಸದ್ದಿ ರಾಜಕಾರಣಿಯಾಗಿದ್ದರು, ಬಹಳ ಪ್ರಬುದ್ಧ ರಾಜಕಾರಣಿಯಾಗಿದ್ದರು. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಉನ್ನತ ಸ್ಥಾನಗಳನ್ನು ಅವರು ಪಡೆದುಕೊಂಡಿದ್ದರು. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, 4 ಸದನಗಳಲ್ಲಿ ಸದಸ್ಯರಾಗಿದ್ದರು, ವಿದೇಶಾಂಗ ಮಂತ್ರಿಗಳಾಗಿದ್ದರು, ಗವರ್ನರ್ ಆಗಿದ್ದರು. ಸೊ ಇಷ್ಟೆಲ್ಲ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಬಹಳ ಸಮರ್ಥವಾಗಿ ಅವರು ಅಧಿಕಾರನ ನಿಭಾಯಿಸಿದರು. ಮತ್ತು ಬಹಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯನ ಮತ್ತು ಬೆಂಗಳೂರನ್ನ ಚೆನ್ನಾಗಿ ಡೆವಲಪ್ ಮಾಡಿದರು, ಅಭಿವೃದ್ಧಿಗೊಳಿಸಿದರು. ಸೊ ಅಂಥ ಒಬ್ಬ ನಾಯಕರು ಇವತ್ತು ನಮ್ಮ ಆಗಲಿರೋದು ಬಹಳ ದುಃಖದ ವಿಷಯ. ಸೊ ಅವರ ಒಂದು ಅಗಲಿಕೆಯ ದುಃಖನ ಭರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಹಿತೈಷಿಗಳು ಅನುಯಾಯಿಗಳಿಗೆ ಸಿಗಲಿ ಅಂತ ನಾನು ಕೇಳ್ತೀನಿ. ಇವತ್ತು ಬೆಳಗಿನ ಜಾವ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ವಿದೇಶಾಂಗ ಸಚಿವರು ಆಗಿರ್ತಕ್ಕಂಥ ನಮ್ಮ ದೇಶದ, ನಮ್ಮ ರಾಜ್ಯದ ಅತ್ಯಂತ ಮುತ್ಸದ್ದಿ ರಾಜಕಾರಣಿ, ಒಂದು ರೀತಿ ಅತ್ಯಂತ ಒಳ್ಳೆಯ ಪೊಲಿಟಿಕಲ್ ಡಿಸಿಪ್ಲಿನ್ ಯಾರಲ್ಲಿತ್ತಪ್ಪ ಅಂತೇಳಿದರೆ ನಮ್ಮ ಎಸ್ ಎಂ ಕೃಷ್ಣ ಅವರಲ್ಲಿತ್ತು. ಅವ್ರನ್ನ ನೋಡಿದರೆ ಸಾಕು ಗೌರವ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ಮತ್ತು ಶಿಕ್ಷಣದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆ ತಂದಂಥವ್ರು ಯಾರಪ್ಪ ಅಂತೇಳಿದರೆ ಎಸ್ ಎಂ ಕೃಷ್ಣ ಅವರು. ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ತಂದಂಥವರು ನಮ್ಮ ಎಸ್ ಎಂ ಕೃಷ್ಣ ಅವರು. ಆ ಮೂಲಕ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಭಾಳ ಸಹಾಯ ಆಯಿತು ಶಾಲೆ ಮತ್ತು ಕಾಲೇಜುಗಳಿಗೆ ಹೋಗೋದಕ್ಕೆ. ಎರಡನೇದು ಬೆಂಗಳೂರನ್ನು ಡೆವಲಪ್ಮೆಂಟ್ ಮಾಡಿರೋದು, IT-BTಯನ್ನು ಡೆವಲಪ್ಮೆಂಟ್ ಮಾಡಿರೋದು, ಸಾಫ್ಟ್ವೇರ್ಗೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು, ಬೆಂಗಳೂರು ಸ್ವಚ್ಛತೆಗೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು, ಹಸಿರು ಬೆಂಗಳೂರು ಆಗೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಲೋಚನೆಗಳು. ಈ ರೀತಿ ಬೆಂಗಳೂರು ಒಂದು ಇಂಟರ್ನ್ಯಾಷನಲ್ ಸಿಟಿ ಆಗಿ ಪರಿವರ್ತನೆ ಆಗೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಲೋಚನೆಗಳು, ಚಿಂತನೆಗಳು, ಅವರ ಎಕ್ಸಿಕ್ಯೂಷನ್ ಬಹಳಷ್ಟು ಕಾರಣ ಆಗಿದೆ. ಅದೇ ಥರ ನಾನು ಮತ್ತೊಂದು ಹೇಳ್ತೇನೆ, ನಂಜುಂಡಸ್ವಾಮಿ ವರದಿ. ಈಗ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು, ಅದಕ್ಕೋಸ್ಕರವಾಗಿ ಸರ್ಕಾರ ಏನು ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ನಂಜುಂಡಸ್ವಾಮಿ ವರದಿಯನ್ನು ಜಾರಿಗೊಳಿಸಿದಂಥವರು ಎಸ್ ಎಂ ಕೃಷ್ಣ ಅವರು. ಉದಾಹರಣೆಗೆ ರಾಯಚೂರು ಜಿಲ್ಲೆ ಇರ್ಬೋದು, ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೊಪ್ಪಳ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಮತ್ತು ಬಾಗಲಕೋಟೆ, ಬಿಜಾಪುರ, ಗದಗ್, ಈ ಥರದ ಜಿಲ್ಲೆಗಳಲ್ಲಿ ತಾಲೂಕುಗಳು ಯಾವ್ಯಾವ ಹಿಂದುಳಿದಾವೆ ಎಲ್ಲವನ್ನು ಐಡೆಂಟಿಫೈ ಮಾಡಿ ಮುಂದೆ ಬರೋಕ್ಕೆ ಏನು ಮಾಡಬೇಕು ಅನ್ನೋವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಯೋಜನೆಯನ್ನು ರೂಪುಗೊಳಿಸಿದವ್ರು ಯಾರಪ್ಪ ಅಂತೇಳಿದ್ರೆ ನಮ್ಮ ಎಸ್ ಎಂ ಕೃಷ್ಣ ಅವರು. ವಿದೇಶಾಂಗ ಸಚಿವರಾಗಿದ್ದರು, ಅತ್ಯಂತ ಶಿಸ್ತಿನ ಜೀವನವನ್ನು ನಡೆಸಿದಂಥವರು ಮತ್ತು ವಿದೇಶದಲ್ಲಿ ಶಿಕ್ಷಣವನ್ನು ಪಡೆದರು. ನಮ್ಮ ಮೈಸೂರಿನಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಸ್ಕೂಲ್ ಎಜುಕೇಷನನ್ನು ಪಡೆದರು. ಒಂದು ಬಡವರ ಬಗ್ಗೆನೂ ಕೂಡ ಅವರ ಆಲೋಚನೆಗಳಿತ್ತು, ಶ್ರೀಮಂತರ ಬಗ್ಗೆನೂ ಕೂಡ ಅವರ ಆಲೋಚನೆಗಳಿತ್ತು. ಯಾವುದೇ ಇವತ್ತು ರಾಜಕೀಯ ಗೊಂದಲಗಳಲ್ಲಿ ಯಾವತ್ತೂ ಕೂಡ ವಿವಾದ ಆಗ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಂಥವ್ರು ಅಲ್ಲವೇ ಅಲ್ಲ. ಮತ್ತು ಯಾವುದೇ ಡಿಸಿಷನ್ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ಡಿಸಿಷನ್, ಒಳ್ಳೆ ಡಿಸಿಷನ್ ಮಾಡಿದಂಥವ್ರು ಯಾರಪ್ಪ ಅಂತೇಳಿದ್ರೆ ನಮ್ಮ ಎಸ್ ಎಂ ಕೃಷ್ಣ ಅವರು. ಹಾಗಾಗಿ ಅವರನ್ನು ನಾವು ಕಳ್ಕೊಂಡಿದ್ದೇವೆ. 6.5 ಕೋಟಿ ಜನ ಕರ್ನಾಟಕದವ್ರನ್ನ ನಾವು ಕಳ್ಕೊಂಡಿದ್ದೇವೆ, ಇಡೀ ದೇಶ ಕಳ್ಕೊಂಡಿದೆ. ಹಾಗಾಗಿ ಭಗವಂತ ಅವರ ಮನೆಗೆ, ಅವರ ಕುಟುಂಬಕ್ಕೆ, ಅವರ ಪರಿವಾರಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡ್ತಕ್ಕಂಥ ಶಕ್ತಿ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಸ್ ಎಂ ಕೃಷ್ಣರಂಥ ಅದ್ಭುತ ಹಾಗೂ ಮಹಾನ್ ವ್ಯಕ್ತಿ ಒಂದು ಸುಂದರ ಧ್ರುವತಾರೆ ನಮ್ಮನ್ನು ಇವತ್ತು ತಗಲಿತು. ಅವರು ಮಾಡಿದಂಥ ಹಲವಾರು ಯೋಜನೆಗಳು
ಜನಪರವಾದ ಯೋಜನೆಗಳು ಕರ್ನಾಟಕ ರಾಜ್ಯಾಂತ ಜನತೆಗೆ ದೊಡ್ಡ ಒಂದು ಅವಕಾಶ ಹಾಗೂ ಸದುಪಯೋಗ ಆಗ್ತಕ್ಕಂಥ ಕೆಲಸ ಆಯಿತು. ನಾನು ಅವರ ಸಚಿವ ಸಂಪುಟದಲ್ಲಿದ್ದಾಗ ಹಲವಾರು ವಿಚಾರಗಳಲ್ಲಿ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಅವತ್ತು ಮಾಡಿದರು. ತರಕಾರಿಗಳಿಗೆ ಆವಾಗ ಈ ಈರುಳ್ಳಿ ಆಲೂಗಡ್ಡೆಗೆ ಆವರ್ತ ನಿಧಿ ಇರಲಿಲ್ಲ. ಆವಾಗ ಒಟ್ಟು 100 ಕೋಟಿ ರೂಪಾಯಿದ ಆವರ್ತ ನಿಧಿಯನ್ನು ಕೊಡ್ತಕ್ಕಂಥ ಕೆಲಸ ಎಸ್.ಎಂ. ಕೃಷ್ಣಾಜಿಯವರು ಮಾಡಿದರು. ನಾನು ಕೆಲವು ವಿಚಾರಗಳಲ್ಲಿ ಅವ್ರಿಗೆ ವಿರೋಧ ಆದಾಗ ಯಾವತ್ತೂ ನಮಗೆ ಕೆಟ್ಟದಾಗಿ ಮಾತಲಾರದೆ ಕರೆದು, ನೀವು ಸ್ವಲ್ಪ ಫಾರಿನ್ಗೆ ಹೋಗಿ ಬಂದರೆ ಚೆನ್ನಾಗಾಗುತ್ತೆ ತಿಮ್ಮಾಪುರತ್ತೆ ಟೂರ್ ಕಳಿಸಿ ಮಾರ್ಕೆಟ್ ಸ್ಟಡಿ ಮಾಡಿ ಬಂದಾಗ ನನ್ನಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅಬಕಾರಿ ಇಲಾಖೆಯಲ್ಲಿ ಈ ಸೆಕೆಂಡ್ಸ್ ಭಾಳ ನಡೀತಾ ಇತ್ತು. ಅವರಿದ್ದಾಗಲೇ KSPCL ಅಂತಕ್ಕಂಥ ಸಂಸ್ಥೆ, ಪಾಣಿ ನಿಗಮ ಅಂತ ಹೇಳ್ತಾನೆ, ಒಂದು ಬಾಟ್ಲಿನೂ ಸೆಕೆಂಡ್ ಬರಲಾರ್ದಂಗೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೀರ್ತಿ ಎಸ್.ಎಂ. ಕೃಷ್ಣಾಜಿ. ಯುವಕರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಹಲವಾರು ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಧ್ರುವತಾರೆ ನಮ್ಮನ್ನು ಗೊತ್ತಾಗಲಿದೆ. ಅವರು ಸರ್ವಸಾಧಾರಣ ಎಲ್ಲ ಆಯಾಮಗಳಲ್ಲಿ ತಮ್ಮದಾದ ಛಾಪನ್ನಿಟ್ಟುವುದು. ಮುಖ್ಯಮಂತ್ರಿಗಳಾಗಿ ಯಾವುದೇ ವಿದೇಶಕ್ಕೆ ಹೋದಾಗ ಬೆಂಗಳೂರು IT ಬೆಂಗಳೂರು ಅನ್ನೋ ರೀತಿಯಲ್ಲಿ ಅದನ್ನು ಬೆಳೆಸ್ತಕ್ಕಂಥದ್ದು, ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕಂತಕ್ಕಂಥ ಸದಿಚ್ಛೆ ಇಟ್ಕೊಂಡಿತ್ತಂಥದ್ದು. ಅದರ ಜೊತೆಯಾಗಿ ಅವರು 4 ಮನೆಗಳ ಸದಸ್ಯರಾಗಿದ್ದರು. ಪಾರ್ಲಿಮೆಂಟ್, ರಾಜ್ಯಸಭಾ, ವಿಧಾನಸಭಾ, ವಿಧಾನ ಪರಿಷತ್ ಎಲ್ಲ ಅನುಭವ ರಾಜ್ಯಕ್ಕೆ ಭಾಳ ಸಹಾಯಕಾರಿ ಆಯಿತು. ಅವರ ಆಡಳಿತ ಅವಧಿಯಲ್ಲಿ ಹಲವಾರು ಕಷ್ಟಗಳಿದ್ದರು. ವೀರಪ್ಪನ ಗಲಾಟೆ ಹಿಡ್ಕೊಂಡು ಕಾವೇರಿ, ಬರಗಾಲ ಇವೆಲ್ಲವೂ ಇದ್ದಾಗ ನಾವೇನಾದರೂ ಅನುದಾನ ನಮ್ಮ ಕ್ಷೇತ್ರಗಳಿಗೆ ಏನಾದರೂ ಬೇಕಂದಾಗ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಂಥ ನೆನಪು ನನಗಿದೆ. ಅಂತಹ ಧ್ರುವತಾರೆಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಹಾಗೂ ಆತ್ಮೀಯರಿಗೆ ಈ ದುಃಖವನ್ನು ತೆರಿತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತೇಳಿ ನಾನು ಬೇಡ್ತೀನಿ.